ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 301ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಖರ ಮತ್ತು ರಾವಣ ಮಧ್ಯೆ ಯುದ್ಧ ಶುರುವಾಗ್ತಿದೆ. ಖರನು ಮಹಾ ಪರಾಕ್ರಮಿ ಇರ್ತಾನೆ. ತನಗೆ ಯಾವ ಉತ್ತಮ ಮತ್ತು ಅಗದಿ ವಿನಾಶವನ್ನು ತರುವಂತಹ ಬಾಣಗಳಂತೆ ಏನು ಅನಿಸಿರ್ತಾನೆ ಅವುಗಳನ್ನು ರಾಮನ ಮೇಲೆ ಪ್ರಯೋಗ ಮಾಡ್ತಾನೆ. ರಾಮ ಕೂಡ ತನ್ನ ಡಿಫೆಂಡ್ ಮಾಡ್ಕೊಳ್ತಾನೆ, ಸಂರಕ್ಷಣೆ ಮಾಡ್ಕೊಳ್ತಾನೆ. ಅವನ ಮೇಲೆ ಇವನು ತನ್ನ ಬಲವಾದ ಬಾಣಗಳನ್ನು ಪ್ರಯೋಗ ಮಾಡ್ತಿರ್ತಾನೆ. ಇದರ ಮಧ್ಯೆ ಘನಘೋರ ಯುದ್ಧದ ಮಧ್ಯೆ ಅವ ಖರ ಏನು ಮಾಡ್ತಾನೆಂದರೆ ರಾಮನ ಬಿಲ್ಲನ್ನು ಮುರಿತಾನೆ. ರಾಮನಿಗೆ ಬಾಣಗಳನ್ನು ಬಿಟ್ಟು ಗಾಯಗೊಳಿಸ್ತಾನೆ. ಮುಂದೆ ಅವ ತಿಳಿತಾನೆ ಇವನು ದನ ಬೇರೆ ಬಹಳಷ್ಟು ರಾಕ್ಷಸರ ಜೊತೆಗೆ ಯುದ್ಧ ಮಾಡಿ ಇದೇ ಒಂದು ಸಂದರ್ಭ ಇದೆ ಅಂತ ಹೇಳಿ ಅವನ ಮ್ಯಾಗ ಎರ್ಗಾಕ್ಕೆ ಹೋಗ್ತಾನೆ. ತಕ್ಷಣ ರಾಮ ಅದಕ್ಕೆ ಪ್ರತಿಕ್ರಿಯೆ ನೀಡಿ ಅವನ ಮೇಲೆ ಬಾಣಗಳ ಸುರಿಮಳೆಯನ್ನು ಗೈತಾನೆ. ಮೊದಲು ಅವನ ರಥದ ಧ್ವಜವನ್ನು ಕೆಳಗಿಳಿಸ್ತಾನೆ. ನಂತರ ರಥವನ್ನು ನಾಶ ಮಾಡ್ತಾನೆ. ಆ ಕಡೆಗೆ ಅವ ಏನು ಕೆಳಗೆ ಬಿದ್ದು ರಥದಿಂದ ಗದೆ ಹಿಡಿದು ಅಧೈರ್ಯಗೊಳ್ಳದೆ ರಾಮನ ಒಂದು ಯುದ್ಧಕ್ಕೆ ಮತ್ತು ಸೆಡೆದು ನಿಲ್ತಾನೆ. ಅವನ ಒಂದು ಧೈರ್ಯವನ್ನು ಮೆಚ್ಚಿ ರಾಮ ಹೇಳ್ತಾನೆ. ಅಗದಿ ಶಾಂತ ಸ್ವಭಾವದಿಂದ ಅವನಿಗೆ ಉಪದೇಶ ಮಾಡ್ತಾನೆ. ಇವತ್ತು ಈ ನಿನಗೆ ದುಸ್ಥಿತಿ ಯಾಕೆ ಬರ್ತಾ ಇದೆಯಾ ಅಂದರೆ ನೀನು ಇಷ್ಟೊಂದು ಎಲ್ಲ ನಿನ್ನ ಬಲ ಇದ್ದು ಸೈನ್ಯವಿದ್ದು ಇವನು ಯಾವನು ನೀನು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗ ಮಾಡಿಲ್ಲ. ನೀನು ಮಾಡಿದ್ದೇ ಕೆಟ್ಟ ಕೆಲಸಕ್ಕಾಗಿ ಉಪಯೋಗ ಮಾಡಿದೆಯಾ, ಇನ್ನೊಬ್ಬರಿಗೆ ಉಪದ್ರ ನೀಡುವುದಕ್ಕಾಗಿ ಮಾಡಿದೆಯಾ ಕೆಲಸ. ಅದರದ ಪ್ರತಿಫಲ ನಿನಗೆ ಈಗ ಅನುಭವಿಸಬೇಕಾಗಿದೆ. ನೀನು ನಾಶದ ದಾರಿಯತ್ತ ಹೊರಟಿದೆಯಾ ಅಂತ ಈ ಒಂದು ಧ್ವನಿಯಲ್ಲಿ ಉಪದೇಶವನ್ನು ಮಾಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದುವರಿಸ್ತಾರೆ. ಆನೆ, ಕುದುರೆ, ರಥ, ಸೈನ್ಯ ಮಹಾಬಲವನ್ನು ಹೊಂದಿದ್ದರೂ ಹೀನ ಕೃತ್ಯಗಳನ್ನು ಮಾಡಿರುವಿನಿ ದಂಡಕಾರಣ್ಯದಲ್ಲಿ ಅಮೆಚ್ಚುಗೆಯ. ಯಾರು ಮೆಚ್ಚುವಂಥ ಕೆಲಸ ಮಾಡಲಿಲ್ಲ ನೀನು, ಎಲ್ಲರಿಗೂ ಅಮೆಚ್ಚುಗೆ ಆಗುವಂಥ ಕೆಲಸವನ್ನು ನೀನು ಮಾಡಿದೀಯಾ. ನಿರ್ದಯದಿಂದ ಜೀವಿಗಳಿಗೆ ಉಪಟಳ ನೀಡಿದವ, 3 ಲೋಕದ ದೇವನಾದರೂ ಹೀಗೆ ನಿಲ್ಲಕೂಡದು. ಅಲ್ಲಪ್ಪ, ನೀನು ಅನವಶ್ಯಕವಾಗಿ ವಿನಾಕಾರಣವಾಗಿ ಎಂತೆಂಥ ಜೀವರಾಶಿಗಳಿಗೆ ಕೂಡ ನೀನು ಉಪಟಳವನ್ನು ಕೊಟ್ಟಿದ್ದೀಯಾ. ಓ ನಿಶಾಚರಣೆ, ಉಪದ್ರವಿಯನ್ನು ಜನರು ಹೊಡೆಯುವ ವಿಷಹಾವನ್ನು ಹೊಡೆದಂತೆ. ಹೊಡೆಯುವರು ವಿಷಹಾವ ಹೊಡೆದಂತೆ. ಜನರಿಗೆ ಯಾರು ಉಪದ್ರವಾಗಿರ್ತಾರಲ್ಲ ಅಂತ್ಯದಲ್ಲಿ ಏನಾಗ್ತಿದೆ, ಅದೇ ಜನ ಈ ವಿಷ ಹಾವನ್ನು ಕಂಡು ಕೂಡಲೇ ಹೇಗೆ ಹೊಡಿತಾರಲ್ಲ, ನಮಗೇನಾದರೂ ಇದು ಧಕ್ಕೆ ಉಂಟು ಮಾಡಬಹುದು, ಹಾನಿ ಉಂಟು ಮಾಡಬಹುದು ತಿಳ್ಕೊಂಡು ಹಾವನ್ನು ನೋಡಿದ ತಕ್ಷಣ ಜನ ಹೊಡೆದುಕೊಳ್ತಾರೆ. ಆ ರೀತಿಯಾಗಿ ನೀ ಏನು ಮಾಡಿದೆಯಾ, ಇಲ್ಲಿ ತನಕ ಬರೀ ವಿಷ ಉಳಿದೆಯಾ. ಅದಕ್ಕೆ ಇವತ್ತು ನಿನ್ನ ಸಾವ ಅಪ್ಪಿಕೊಳ್ತಾ ಇದೆ. ಲೋಭದಿ ಸ್ವಾರ್ಥದಿ ಪಾಪ ಕೃತ್ಯ ಮಾಡಿದವನಿಗೆ ಆಲೆಕಲ್ಲು ತಿಂದ ಬ್ರಾಹ್ಮಣಿಯಂತೆ ಇಲ್ಲಿಯೇ ಫಲ ಪಡೆಯವನು. ಮತ್ತು ಅಲ್ಲಿ ಬೋಧನೆ ಮಾಡ್ತಾನೆ, ನೋಡಪ್ಪ, ಸ್ವಾರ್ಥಕ್ಕಾಗಿ ಲೋಭಕ್ಕಾಗಿ ಯಾರು ಪಾಪ ಕೃತ್ಯಗಳನ್ನು ಮಾಡ್ತಾರೆ. ನಾನು ನಿಮಗೆ ಸೀತೆಯ ಮಾತನ್ನು ಇಲ್ಲಿ ಹೇಳ್ತೇನೆ. ಅವಳು ಹೇಳ್ತಾಳೆ, ಸ್ವಾರ್ಥ ಬಯಕೆ ಮಾಡಿದ ಮನುಷ್ಯ ಅಧರ್ಮಿಯಾಗುತ್ತಾನೆ ಅಂತ ಹೇಳ್ತಾಳೆ. ಇಲ್ಲಿ ರಾಮ ಕೂಡ ಅದೇ ಶಬ್ದಗಳನ್ನು ಹೇಳ್ತಾನೆ. ಲೋಭದಿಂದ ಸ್ವಾರ್ಥದಿಂದ ಪಾಪ ಕೃತ್ಯಗಳನ್ನು ಯಾರು ಮಾಡ್ತಾರೆ ಅವನಿಗೆ ಪರಿಸ್ಥಿತಿ ಹೇಗಾಗ್ತಿದೆ ಅಂದರೆ, ಆಲೆಕಲ್ಲು ಮಳೆ ಬಿದ್ದಾಗ ಆ ಆಲೆಕಲ್ಲನ್ನು ಹುಸ್ರೋಳಿ, ಬ್ರಾಹ್ಮಣಿ ಅಂದರೆ ಹುಸ್ರೋಳಿ ನುಂಗಿದಾಗ ಅದು ಒದ್ದಾಡಿ ಸಾವನ್ನಪ್ತಿದೆ. ಆ ರೀತಿ ಅದಕ್ಕೆ ತಕ್ಕಂತೆ ಅಲ್ಲಿಂದಲೇ ಫಲ ಸಿಗ್ತಿದೆ ಅದಕ್ಕೆ. ಅದೇ ರೀತಿ ನಿನಗೆ ಇಲ್ಲಿ ಏನು ಪಾಪಕೃತ್ಯಗಳನ್ನು ಮಾಡಿ ಆ ಪಾಪಕೃತ್ಯಗಳ ಫಲವನ್ನು ನೀನು ಇದೇ ಜನ್ಮದಲ್ಲಿ ಅನುಭವಿಸಬೇಕು. ಅದಕ್ಕೆ ಮತ್ಯಾವ ಪೂರ್ವಜನ್ಮ ಅದು ಇದೆಯಿಲ್ಲ. ಇವತ್ತು ಮಾಡಿದ್ದ ಇವತ್ತನೇ ನೀನು ಅನುಭವಿಸಬೇಕು. ಅದಕ್ಕೆ ಈಗ ನೀ ಯಾಕೆ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀಯ ಅಂದರೆ ನೀನು ಮಾಡಿದ ಪಾಪ ಕೃತ್ಯಗಳಿಂದಾಗಿ. ಮುಂದುವರಿದು ಹೇಳ್ತಾನೆ, ಓ ರಾಕ್ಷಸನೇ, ದಂಡಕಾರನಿದ್ದ ಸದ್ಗುಣಿ ಧರ್ಮಿಷ್ಠ ಸದಾಚಾರಿ ಮುನಿಗಳನ್ನು ಕೊಂದು ನೀವು ಪಡೆದ ಲಾಭವೇನು. ನೀವು ರಾಕ್ಷಸರು ನಿಮ್ಮ ವಂಶದವರೆಲ್ಲ ಕೂಡಿ ಈ ದಂಡಕಾರಣ್ಯದಲ್ಲಿ ಎಲ್ಲನೂ ತ್ಯಾಗ ಮಾಡಿ ಬಂದು ಇಲ್ಲಿ ಇವರು ಸನ್ಯಾಸಿಗಳು ಮುನಿಗಳು ಆಶ್ರಮ ಕಟ್ಟಿಕೊಂಡು ವಿದ್ಯೆಗಾಗಿ ಮಾಡ್ತಿದ್ರು. ಅವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಮಾಡ್ತಿದ್ರು. ಅವರ ಹಿತಕ್ಕಾಗಿ ವಿಧಾನಗಳನ್ನು ಕಂಡು ಹಿಡಿತಿದ್ರು. ಅವರು ಉಪದ್ರವಿಗಳಲ್ಲ. ಅವರು
ಅಂತಹ ಸಾಧು ಪ್ರಾಣಿಗಳನ್ನು ನೀವೇನು ಮಾಡ್ತಿದ್ರಪ್ಪ ಅಂದರೆ ಪದೇ ಪದೇ ಅವ್ರಿಗೆ ಉಪದ್ರ ಕೊಡ್ತಿದ್ರಿ, ಅವರ ಯಜ್ಞಗಳನ್ನು ನಾಶ ಮಾಡ್ತಿದ್ರಿ, ಅವರನ್ನು ಕೂಡ ನೀವು ತಿಂದು ಬಿಡ್ತಿದ್ರಿ. ನೀವು ನರಭಕ್ಷಕರು. ಎಷ್ಟೆಷ್ಟೋ ಋಷಿಮುನಿಗಳನ್ನು ಸಹಿತ ನೀವು ತಿಂದು ಹಾಕಿದ್ರಿ. ಮುಂದುವರೆ ಹೇಳ್ತಾನ, ಪಾಪಕರ್ಮ ಜಗತ್ತು ಶಾಶ್ವತ ಅಲ್ಲ. ಯಾವ ಜಗತ್ತಿನಲ್ಲಿ, ಯಾವ ಲೋಕದಲ್ಲಿ, ಯಾವ ಸಮುದಾಯದಲ್ಲಿ, ಯಾವ ಮನುಷ್ಯನಲ್ಲಿ ಪಾಪಕ್ರಮಗಳು ನಡೀತಿರ್ತಾವಲ್ಲ ಅದು ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ, ಬಲ ಇದ್ದಾಗ, ಸೈನ್ಯ ಬಲ ಇದ್ದಾಗ, ದುಡ್ಡು ಬಲ ಇದ್ದಾಗ ಏನೆಲ್ಲ ಮಾಡಿದ್ದಕ್ಕಪ್ಪ, ಏನೆಲ್ಲ ಅಂದರೆ ಯಾವ ಬೇಕಾದ ಪಾಪ ಮಾಡಿದ್ರು ಸಹಿತ ನಿನಗೇನು ಅನಿಸೋದಿಲ್ಲ. ಅದು ನಾನು ಯಾರು ಏನೂ ಮಾಡಲಿಲ್ಲ ಅಂತ ನಾನು ಏನು ಮಾಡ್ತೀಯ, ಹೋಗಿಬಿಡ್ತೀಯ. ಅದು ತಪ್ಪು. ಪಾಪಕರ್ಮದ ಜಗತ್ತು ಶಾಶ್ವತ ಅಲ್ಲ. ಈ ನಿನ್ನ ಜಗತ್ತೇನಿದೆ ಶಾಶ್ವತ ಅಲ್ಲ. ಕೆಲವೊಂದು ಮಂದಿ ಹೇಳ್ತಾರೆ, ನನ್ನ ಕಡೆ ದುಡ್ಡಿದೆ, ಜನ ಇದೆ, ಎಲ್ಲ ತೋಳ್ಬಲ ಇದೆ, ನನ್ನ ಕೈಗೆಲ್ಲ ಅಧಿಕಾರ ಇದೆ, ನಾನೇ ಶಾಶ್ವತವಾಗಿ ಉಳಿತೀನಂತಾರೆ. ಈ ಭೂಮಿ ಮ್ಯಾಗ ಯಾರೂ ಶಾಶ್ವತ ಇಲ್ಲ. ಭಾರತದ ಇತಿಹಾಸವನ್ನು ತೆಗೆದುಕೊಳ್ಳಿ. ನೀವು ಹರಿಯಂಕ ಡೈನೆಸ್ಟಿದಿಂದ ಬರೀ. ಆ ಹರಿಯಂಕ ಡೈನೆಸ್ಟಿನೂ 3ನೇ ತಲೆಮಾರು ಕೈಯಂದಾಯಿತು. ಮೌರ್ಯ ಡೈನೆಸ್ಟಿ ತಗೊಳ್ಳಿ, 1, 2, 3, 4ನೇ ತಲೆಮಾರಕನ ಅದು ಹೋಯಿತು. ಗುಪ್ತ ಡೈನೆಸ್ಟಿ ತಗೊಳ್ಳಿ, ಎಲ್ಲ ಹೋದ್ವು. ಹೊರಗಿನಿಂದ ಬಂದಂಥ ಈ ಮುಸ್ಲಿಂ ಡೈನೆಸ್ಟಿಗಳನ್ನು ತಗೊಳ್ಳಿ, ಸುಲ್ತಾನರನ್ನು ತಗೊಳ್ಳಿ, ಅವರು ಏನು 200 ವರ್ಷ ತನಕ ಅಷ್ಟೇ. ಮೊಘಲರನ್ನು ತಗೊಳ್ಳಿ, 650 ವರ್ಷಕ್ಕೆ ಬಂದರು ಅವರು. ಮರಾಠರು, ಯಾರನ್ನೇ ತಗೊಳ್ಳಿ, ಯಾರೇ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರೂ ಕೂಡ ಅದು ಶಾಶ್ವತ ಅಲ್ಲ. ಸುದೈವವು ಶಾಶ್ವತ ಅಲ್ಲ. ಪಾಪನಿಂದ ಕಟ್ಟಿಕೊಂಡಂಥ ನಿಂದ ಸಾಮ್ರಾಜ್ಯವು ಶಾಶ್ವತ ಅಲ್ಲ. ನೀನು ಸುದೈವದಿಂದ ಎಲ್ಲನೂ ಪಾಪ ಮಾಡಿದ್ಕೊಂಡು ದಾಟ್ಕೊಂಡು ಬರ್ತಿರ್ತಿ. ನಿನಗೆ ಎಲ್ಲನೂ ಬೇಡಿದಂಗೆ ಸಿಗ್ತಿರ್ತದೆ, ಅದು ಕೂಡ ಶಾಶ್ವತ ಅಲ್ಲ. ಎರಡೂ ಹೇಳ್ತಾರೆ ಇಲ್ಲಿ. ಪಾಪದಿಂದ ಬಂದಂಥದ್ದು ಶಾಶ್ವತ ಅಲ್ಲ, ದೈವದಿಂದ ಬಂದಂಥದ್ದು ಶಾಶ್ವತ ಅಲ್ಲ. ಯಾವುದೂ ಶಾಶ್ವತ ಅಲ್ಲ ಇಲ್ಲಿ. ಪಾಪಿ ತನ್ನ ಕರ್ಮಫಲ ಇಲ್ಲೇ ಭೋಗಿಸಬೇಕು. ಅದಕ್ಕೇನು ಜನ್ಮಪಣದ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಇವತ್ತು ನೀ ಏನು ಮಾಡ್ತಿ, ನೀ ಏನು ಕರ್ಮ ಮಾಡ್ತಿ, ಅದರ ಫಲ ಇವತ್ತು ನೀನೇ ಅನುಭವಿಸಬೇಕು. ಓ ರಾಕ್ಷಸನೇ, ಯುದ್ಧದಲ್ಲಿ ನೀವು ಪ್ರಾಣ ತೆತ್ತಿದ್ದು ದಂಡಕಾರಣ್ಯದ ನಿರ್ದೋಷಿಗಳನ್ನು ಕೊಂದದ್ದಕ್ಕಾಗಿ. ನೀವು 14,000 ಸೈನ್ಯ, ನಿನ್ನ ಬಂಧು ಬಳಗ, ನಿಂದು ಏನು ಅಧಿಕಾರಿಗಳು ಬಂದಿದ್ರಲ್ಲ, ದಂಡನಾಯಕರನ್ನ ಯುದ್ಧಕ್ಕೆ ಬಂದಿದ್ರಲ್ಲ, ನನ್ನ ಜೊತೆಗೆ ಅವರೆಲ್ಲ ಯಾಕೆ ಸತ್ರಪ್ಪ ಅಂದ್ರೆ ಇದು ಯುದ್ಧ ನಿಮಿತ್ತ ಮಾತ್ರ. ಅವ್ರ ಪಾಪದ ಕೊಡ ತುಂಬಿತ್ತದು. ಅವ್ರ ಪಾಪದ ಕೊಡ ತುಂಬಾಗ ನಾಶ ಅವ್ರನ್ನೇನು ಮಾಡ್ತದೆ, ಈ ಕಡೆ ಕರ್ಕೊಂಡು ಬರ್ತದೆ. ನೋಡಿ, ನಾವು ಸನ್ಯಾಸಿಗಳು 3 ಮಂದಿ ಇದ್ದೀವಿ ಇಲ್ಲಿ. ನಾವು ಯಾರಿಗೂ ಉಪದ್ರವ ಇರೋಕ್ಕಿಲ್ಲ, ನಿಮ್ಮದು ಏನು ನಾವು ಕಸ್ಕೊಂಡಿದ್ದಿಲ್ಲ. ನಿಮ್ಮನ್ನೇನು ಮಾಡ್ತದೋ ನಿಮಿತ್ತಕ್ಕೆ ಮಾತ್ರ ಸುರ್ಪನ ಕಾಳಾದರೂ ನಿಮ್ಮನ್ನು ನಾಶಕ್ಕಾಗಿ ನನ್ನ ಹತ್ತ ಕರ್ಕೊಂಡು ಬಂತು. ಅದಕ್ಕೆ ಕೆಲವೊಂದು ಗಾದೆ ಮಾತುಗಳದಾವ. ಇವರಿಗೆ ಪಾಪಿಸ್ಟರಿಗೆ ವಿನಾಶ ಕಾಲ ಬಂತಂದ್ರೆ, ಕೋಪಿಸ್ಟರಿಗೆ, ಪಾಪಿಸ್ಟರಿಗೆ, ಮಹಾಪಾಪಿಗಳಿಗೆ ವಿನಾಶ ಕಾಲ ಬಂದಾಗ ಅವರು ಸಾಧು ಜನರನ್ನು ಕೆಣಕ್ತಾರೆ. ಯಕಶ್ಚಿತ ಒಬ್ಬ ಮನುಷ್ಯನಿಂದ ಹಾಳಾಗಿ, ಅದನ್ನೇ ನಿಮಗೆ ಹೇಳ್ತಿಲ್ಲ. ಯಾವುದು ಉದಾಹರಣೆ ಇತಿಹಾಸದಾಗ ಬರ್ತಿದೆ. ಚಾಣಕ್ಯನಿಂದಾಗ ನಂದರ ಸಾಮ್ರಾಜ್ಯ ಹಾಳಾಗಿ ಹೋಯಿತು. ಯಾವ ಒಬ್ಬ ಮನುಷ್ಯ, ನೀವು ಒಳ್ಳೆ ಮನುಷ್ಯ ಅನ್ನೋದು, ಒಬ್ಬ ಮನುಷ್ಯ ಅಂದರೆ ಹಂಗ ಸಾಮಾನ್ಯ ಮನುಷ್ಯ ಅಲ್ಲ, ಯಾವುದೇ ಒಬ್ಬ ಒಳ್ಳೆ ಮನುಷ್ಯನನ್ನು, ಧರ್ಮಿಷ್ಠನನ್ನು ನೀವು ಕೆಣಕಿದಾಗ ನಿಮ್ಮ ಕೆಣಕುದು ಅಂದರೆ ಏನೋ, ನಿಮ್ಮ ನಾಶ ಅವನತ್ತ ತಗೊಂಡು ಬರ್ತಿದೆ. ಅದೇ ರೀತಿಯಾಗಿ ಇಲ್ಲಿ ಏನಾಯ್ತಂದ್ರೆ, ನಿಮ್ಮ 14,000 ರಾಕ್ಷಸರು ಮಾಡುವಂಥ ಪಾಪದ ಕೆಲಸಗಳನ್ನು ಕೊನೆಗೊಳ್ಳಬೇಕಾಗಿತ್ತು. ಅದಕ್ಕಾಗಿ ಅದು ಕೊನೆ ನನ್ನಿಂದ ಆಗಬೇಕಾಗಿತ್ತು. ನಾನು ನಿಮಿತ್ತ ಮಾತ್ರ ನಿಮ್ಮನ್ನು ಈ ಪ್ರಸಂಗ ಕರ್ಸ್ಕೊಂಡು ಬಂತು. ನೀವೆಲ್ಲ ನನ್ನಿಂದ ಹತರಾದಿರಿ. ಭಗವದ್ಗೀತಾದಲ್ಲಿ ಕೃಷ್ಣ ಪರಮಾತ್ಮನೂ ಕೂಡ ಅದೇ ಹೇಳ್ತಾನೆ, ಅರ್ಜುನ ನೀನು ನಿಮಿತ್ತ ಮಾತ್ರ, ಎಲ್ಲ ಕಾಲದ ನಿರ್ಧಾರದಂತೆ ನಡೀತದೆ. ನಿನ್ನನ್ನು ಸಮಯ ಆಯ್ಕೆ ಮಾಡಿಕೊಂಡಿದೆ. ಈ ಅಧರ್ಮದ ನಾಶ ಮಾಡೋಕ್ಕೆ ನಿನ್ನ ಆಯ್ಕೆ ಮಾಡಿಕೊಂಡಿದೆ, ನೀನು ಮಾಡಬೇಕು. ರಾಮ ಕೂಡ ಸಮಯದ ಆಯ್ಕೆ. ಈ ದುಷ್ಟರದೇನೋ, ಅಧರ್ಮಿ ಜನರದೇನೋ ಪ್ರಭಾವ ಹೆಚ್ಚಾಗ್ತಾ ಇತ್ತು. ಆವಾಗ ಸ್ವತಃ ಕಾಲನ ಸತ್ಪುರುಷರನ್ನು ಹುಟ್ಟಾಕ್ತಿದೆ. ಬಸವಣ್ಣವ್ರು ಹುಟ್ಟಿದ್ದು ಕಾಲ ಹುಟ್ಟಾಕಿದ್ದು, ಅವೆಲ್ಲ ಕಾರಣ ಪುರುಷರಂತ ಕರೀತಾರೆ, ಕಾಲಪುರುಷರಂತ ಕರೀತಾರೆ. ಎಷ್ಟು ಜನ ಈ ಭಾರತ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಮಹಾಪುರುಷರಾಗಿ ಹೋಗ್ಯಾರ, ಅವರೆಲ್ಲರೂ ಕಾರಣ ಪುರುಷರು. ಅವರೆಲ್ಲರೂ ನಿಸರ್ಗದ ಆಯ್ಕೆಗಳು. ಆ ದುಷ್ಟ ವ್ಯವಸ್ಥೆಯನ್ನು ಸದೆಬಡಿಯುವುದಕ್ಕಾಗಿ, ಕೊನೆಗೊಳಿಸುವುದಕ್ಕಾಗಿ ಇಂಥ ಜನರ ಹುಟ್ಟಿ ಬರ್ತಾರೆ. ಅದಕ್ಕೆ
ಅಲ್ಲಿ ಭಗವದ್ಗೀತಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನೋಡಪ್ಪ ಯಾವಾಗ ಅಧರ್ಮದ ಹೆಚ್ಚಾಗ್ತಿದೆ ಅದನ್ನು ನಾಶ ಮಾಡೋ ಸಲುವಾಗಿ, ಧರ್ಮದ ಪುನಃ ಸ್ಥಾಪನೆ ಸಲುವಾಗಿ ಹುಟ್ಟಿ ಬರ್ತಾ ಇರ್ತಾನೆ. ನಾನು ಹುಟ್ಟಿ ಬರ್ತೇನೆ ಅಂದರೆ ಕಾಲ ಪುರುಷ ಹುಟ್ಟಿ ಬರ್ತಾ ಇರ್ತಾನೆ. ಪ್ರತಿ ಕಾಲ ಪುರುಷನಲ್ಲಿ ದೈವಿ ಅಂಶ ಇರ್ತಿದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಮುಂದುವರೆದು, ಸರ್ಪದಂತೆ ಕಚ್ಚಲು ನನ್ನ ಬಾಣಗಳು ಬರುವವು ನಿನ್ನ. ಇಷ್ಟು ಹೇಳ್ತಾನ. ನಿಮ್ಮನ್ನ ಯಾಕೆ ಕೊಂದೆ ಅಂದ್ರೆ ಇದಕ್ಕೆ ಯಾಕೆ ಕೊಂದೇನ, ಈಗ ನಿನ್ನ ಕೊಲ್ಲಾಕ ನನ್ನ ಬಾಣಗಳು ಸರ್ಪದಂತೆ ನಿನ್ನಗೆ ಬರ್ತಾವ. ನಿನ್ನಿಂದ ಹತ್ಯೆಗೆ ಈಡಾದ ಮುನಿಗಳು ನೋಡಲಿ ನನ್ನ ಬಾಣಗಳಿಂದ ನಿನ್ನ ಹತ್ಯೆ. ಈಗ ನಿನಗೆಲ್ಲ ಹೇಳಿ ನಿಮ್ಮ ಮಂದಿ ಯಾಕೆ ಸತ್ರು, ನೀನು ಯಾಕೆ ಸತ್ತಿ, ನೀವೆಲ್ಲ ಕೂಡಿ ನನ್ನ ಕಡೆ ಯುದ್ಧಕ್ಕೆ ಯಾಕೆ ಬಂದರು, ಇದೆಲ್ಲ ಕಾಲದ ತ್ರೇಮಾನ ನಿಮ್ಮ ಪಾಪದ ಫಲ. ಇದೆಲ್ಲ ನೋಡ್ರಿ, ಇನ್ನು ನಿನ್ನ ಹತ್ಯೆ ಮಾಡೋಕೆ ನಾ ಬಾಣಗಳನ್ನು ಬಿಡ್ತೇನೆ. ನಿನ್ನ ಹತ್ಯೆಯನ್ನು ಯಾರು ನಿನ್ನ ಒಂದು ದೌರ್ಜನ್ಯಕ್ಕೆ ಒಳಗಾಗ್ಯಾದಾರೆ, ಬದುಕುಳಿದಾರ ಅವರು ನೋಡಲಿ. ನೀ ಕೆಟ್ಟ ಮನುಷ್ಯನೊಂದು ಸಾವನ್ನು ಅವರು ಕಣ್ಣು ತುಂಬ ನೋಡಲಿ. ಈಗ ಸಾಮಾನ್ಯವಾಗಿ ಹೇಳ್ತಿರ್ತೀವಿ ನೋಡ್ರಿ, ಭೂಮಿ ಮ್ಯಾಗ ದುಷ್ಟ ಮನುಷ್ಯ ಇದ್ದಂದ್ರೆ ಭಾಳಷ್ಟು ಪ್ರಕಾರದ ಅವನು ಏನು ಮಾಡ್ತಾನೆ, ಹಿಂಸೆಗಳನ್ನು ಮಾಡ್ತಿರ್ತಾನೆ, ಅಪರಾಧಗಳನ್ನು ಮಾಡ್ತಿರ್ತಾನೆ, ಜನರಿಗೆ ಉಪದ್ರವಿಯಾಗಿರ್ತಾನೆ, ಜನರ ಅಸಹಾಯಕತೆ ಬಂದುಬಿಡ್ತಿದೆ. ಅವನು ಎದುರಿಸುವಂಥ ಇದ್ರದಿಲ್ಲ, ಬರೀ ಅವನು ಹೋಳ್ಕೊತ ಹೋಗ್ತಿರ್ತಾರೆ, ಎದುರಿಸೋದಿಲ್ಲ. ಆದರೆ ಅವ್ರು ಏನು ಮಾಡ್ತಿರ್ತಾರೆ ಮನಸ್ಸಿನಲ್ಲಿನೇ, ಈ ಮೂರ್ಖ ಯಾವಾಗ ಸಾಯ್ತಾನೆ, ಇವನ ಸಾವನ್ನು, ಇವನ ಮದುವಿಕೆಯನ್ನು, ಇವನ ಬಳಲಿಕೆಯನ್ನು ನಾವು ಯಾಗ ನೋಡೋಣ ಅಂತ ಒಂದು ಇಚ್ಛಾ ದೇವರಲ್ಲಿ ಬೇಡ್ತಿರ್ತಾರದು. ಅದಕ್ಕೆ ರಾಮ ಇಲ್ಲಿ ಹೇಳ್ತಾನೆ, ನೀ ಯಾರ್ಯಾರಿಗೆ ತೊಂದರೆ ಕೊಟ್ಟೆಲ್ಲ, ಈಗ ನಿನ್ನ ಹೊಡೆದು ಇಳಿಸ್ತೇನೆ ನಾನು, ಕೆಳಗೆ ಕೊಲ್ತೇನೆ, ಆ ನಿನ್ನ ಹತ್ಯೆಯನ್ನು ಅವರು ನೋಡಿ ಆನಂದ ಪಡಲಿ ಅಂತ ಹೇಳ್ತಾನೆ. ಮುಂದೆ ರಾಮ ನಂತರ ಕರ್ಣನಿಗೆ ಏನಾಗ್ತಿದೆ, ಕರ್ಣನ ಜೊತೆಗೆ ಮತ್ತೇನು ಯುದ್ಧ ಆಗ್ತಿದೆ, ಮತ್ತು ಸಂವಾದಗಳಾಗ್ತಾವನೋ ಅಂಥ ವಿಚಾರಗಳನ್ನು, ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.